ತಲಾಕ್ ಅಂತ ಹೇಳಿದರೆ ಅದು ಸ್ತ್ರೀಗೆ ಕೊಟ್ಟಂತ ಶಿಕ್ಷೆ ಅಲ್ಲ, ಪುರುಷನಿಗೆ ಕೊಟ್ಟಂತ ಶಿಕ್ಷೆ ಅದು ಇಸ್ಲಾಮಿನಲ್ಲಿ. ಗೊತ್ತಾಯ್ತಾ? ತಲಾಕ್ ಅಂತ ಹೇಳಿದರೆ ಪುರುಷನಿಗೆ ಕೊಟ್ಟಂತ ಶಿಕ್ಷೆ. ಭಾರತ ಮತ್ತು ಪಾಕಿಸ್ತಾನ ನಮ್ಮ ಈ ಏಷ್ಯಾ ಖಂಡದಲ್ಲಿ ನಮ್ಮ ಅರಬ್ ರಾಷ್ಟ್ರಗಳನ್ನು ಬಿಟ್ಟರೆ ಏನಾಗಿದೆ ಅಂತ ವರದಕ್ಷಿಣೆ ಪಿಡುಗು ಜಾಸ್ತಿ ಆಗಿದೆ. ವರದಕ್ಷಿಣೆ ಇಸ್ಲಾಮಿನಲ್ಲಿಲ್ಲ, ವಧು ದಕ್ಷಿಣೆ. ಒಬ್ಬ ಮಹಿಳೆಯನ್ನು ನಾನು ಇದು ವಿವಾಹ ಮಾಡಬೇಕಾದರೆ ನಾನು ದೊಡ್ಡದಾದಂತಹ ವಧು ದಕ್ಷಿಣೆ ಕೊಟ್ಟು ಮದುವೆ ಆಗಬೇಕು, ಅದು ಇಸ್ಲಾಮಿನ ಶಿಷ್ಟಾಚಾರ. ಅದನ್ನು ಬಿಟ್ಟು ವರದಕ್ಷಿಣೆಯನ್ನು ಏನಾಗಿದೆ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಅದು ಒಂದು ಪೆಡುಂಭೂತವಾಗಿ ಮಾರ್ಪಟ್ಟಿದ್ದರಿಂದ ಈ ತಲಾಕ್ ಪ್ರಾಬ್ಲಮ್ ಆಗಿದೆ. ಅದೇ ಯಾಕೆ ಗಲ್ಫ್ ಕಂಟ್ರಿಗಳಲ್ಲಿ ತಲಾಕ್ ಪ್ರಾಬ್ಲಮೇ ಆಗ್ತಾ ಇಲ್ಲ, ತಲಾಕ್ ಪ್ರಾಬ್ಲಮೇ ಇಲ್ಲ, ಅವರಿಗೆ ಪ್ರಾಬ್ಲಮೇ ಇಲ್ಲ. ಇಲ್ಲಿ ಮಾತ್ರ ಪ್ರಾಬ್ಲಮ್ ಆಗಿರೋದಕ್ಕೆ. ಅಜಿತ್, ನಿಮಗೆ ಇವತ್ತು ಅದ್ಭುತ ಆಗ್ತಾ ಇದೆ ಚರ್ಚೆಗಳು ನೋಡುವಾಗ. ಒಂದು ನಾನು ಹೇಳ್ತಾ ಇದ್ದೀನಿ, ತ್ರಿವಳಿ ತಲಾಕ್ ಅದು ಇಸ್ಲಾಮಿನಲ್ಲಿ ಸಿಂಧು. ಯಾಕೆಂದರೆ ಇವನಿಗೆ ಬೇಕಾದಾಗೆ ನಾನು ತಲಾಕ್ ಕೊಟ್ಟಿದ್ದೀನಿ ಅಂತ ಹೇಳೋಕೆ ಇರುವ ಹೆಣ್ಣಲ್ಲ ಅದು. ಹೆಣ್ಣು ಗೌರವ ಸ್ಥಾನ ಇದೆ. ಸಿಂಧು ಹೆಂಗ್ರಿ ಆಗುತ್ತೆ? ಸಿಂಧು ಆಗುತ್ತೆ, ಇಸ್ಲಾಮಿನಲ್ಲಿ ಇರುತ್ತೆ. 3 ಬಾರಿ ನೀವು ತಲಾಕ್ ಹೇಳಿದರೆ ಸಿಂಧು ಅಂತ ಹೇಳಿ. ತಲಾಕ್ ಹೇಳಿದ್ದೀನಿ, 1 ತಲಾಕ್ ಹೇಳಿದರೆ ಸಿಂಧು ಆಗಲ್ಲ, ವಾಪಸ್ ತಗೋಬಹುದು. 2 ತಲಾಕ್ ಹೇಳಿದ್ರು ಇಸ್ಲಾಂ ತಲಾಕಿಗೆ ವ್ಯವಸ್ಥೆಗಳನ್ನು ಕೊಟ್ಟಿದೆ. ಒಂದು ವೇಳೆ ನೀನು ಪತಿ ಪತ್ನಿಯರೆಡೆಯಲ್ಲಿ ನಿಮ್ಮೆಡೆಯಲ್ಲಿ ಯಾವುದಾದರೂ ವಿವಾದಗಳಿದ್ದರೆ ನೀವೇನು ಮಾಡಿ, ಅವರಿಂದ ಸ್ವಲ್ಪ ಕೋಪಗೊಂಡು ಏನು ಕೋಣೆಯನ್ನು ಬದಲಾಯಿಸಿ, ನಂತರ ನಿಮ್ಮ ಹಿರಿಯರನ್ನು ಮಾತನಾಡಿಸಿ, ನಂತರ 2 ವಿಭಾಗ ಮಾತನಾಡಿ ಇದೆಲ್ಲವನ್ನು ವೈಲೇಷನ್ ಮಾಡಿ ನಾನು 3 ತಲಾಕ್ ಕೊಟ್ಟೆ ಅಂತ ಹೇಳಿದ್ರೆ ಅವನಿಗೆ ಶಿಕ್ಷೆಯಾಗಿ ಕೊಟ್ಟಿರೋದು ತಲಾಕ್ ಸಿಂಧು. ಅವನಿಗೆ ಶಿಕ್ಷೆ ಅದು ಇಸ್ಲಾಮಿನ ತಲಾಕ್ ಮತ್ತು ವಿವಾಹದ ಸಂಪೂರ್ಣ ವಿಚಾರ. ನೆಕ್ಸ್ಟ್ ಡಿಬೇಟ್ ಮಾಡೋಣ.